ಆದರೆ ಈ ಅರಣ್ಯದಲ್ಲಿ ಏನೋ ವಿಶೇಷವಿದೆ. ಒಂದು ತಪೋವನದಂತೆ ಭಾಸವಾಗುತ್ತಾಗಿದೆ. ಸ್ವಲ್ಪ ಹೊತ್ತ ವಿಶ್ರಾಂತಿಯೂ ಬೇಕು. ಅನತಿ ದೂರದಲ್ಲಿ ಕುಟೀರವನ್ನು ಕಾಣಿಸುತ್ತಾ ಇದೆ. ಅಲ್ಲಿಗೆ ಹೋಗಿ ನೋಡುತ್ತೇನೆ. ಬಹಳಷ್ಟು ನನ್ನ ಜೀವನ ಪಾವನವಾಯಿತು. ಇಂತಹ ತಪೋವನದಲ್ಲಿದ್ದೀರಿ. ವನವನ್ನು ನೋಡಿದಾಗ ಎಂತಹದೋ ಒಂದು ವಿಚಿತ್ರವಾದಂತಹ ಅದ್ಭುತವಾದಂತಹ ಯೋಗಿಗಳು ಇಲ್ಲಿ ಇದ್ದಾರೆ ಎನ್ನುವಂತೆ ಭಾಸವಾಯಿತು. ತಮ್ಮ ಈ ಉಪಸ್ಥಿತಿಯನ್ನು ಕಂಡು ಪುಳಕಿತನಾಗಿದ್ದೀನಿ. ಇಲ್ಲಿಯ ವಿಶೇಷವನ್ನು ಹೇಳುವುದಾದರೆ ಎಂತಹ ದುಷ್ಟ ಮೃಗಗಳು ಕೂಡ ಸಾಧು ಪ್ರಾಣಿಗಳೊಂದಿಗೆ ಸಂತೋಷದಿಂದಿದ್ದಾರೆ. ಹುಲಿಯನ್ನು ಜಿಂಕೆಯೊಂದಿಗೆ ಆಟವಾಡುತ್ತಾ ಇದೆ. ಆನೆ ಸಿಂಹಗಳು ಒಟ್ಟಿಗೆ ಇಲ್ಲಿ ಆಟವಾಡುತ್ತಿದ್ದಾರೆ ಅಲ್ಲವೇ? ಹಾಗಾದರೆ ನಿಮ್ಮ ತಪಸ್ಸಿನ ಶಕ್ತಿ ಎಂತಹದ್ದು ಎನ್ನುವುದನ್ನು ಊಹಿಸಿದ್ದೇನೆ. ಮುಗಿವರೆಯರೇ, ನಿಮ್ಮ ಎರಡು ಕರಗಳನ್ನು ನನ್ನ ತಲೆಯ ಮೇಲಿಟ್ಟು ಆಶೀರ್ವದಿಸಿ. ಬಿಸಿಲೆಂಬುದನ್ನು ಲೆಕ್ಕಿಸದೆ ಈ ಶ್ರೀ ಹರಿನಾಮವನ್ನು ಜಪಿಸುತ್ತಾ ಇರುವವರು ನಾವು. ಸಂಸಾರವೆಂಬ ಬಂಧನ ನಮಗಿಲ್ಲ. ಅದಿರಲಿ, ಕ್ರೋಧ ಮದ ಲೋಭ ಮತ್ಸರಗಳೆಂಬ ಅರಿಷ ಧೈರ್ಯಗಳನ್ನು ತೊರೆದು ಲೋಕ ಕಲ್ಯಾಣವನ್ನೇ ಉದ್ದೇಶವಾಗಿಸಿಕೊಂಡು ಸದಾ ಜಪದಲ್ಲಿ ಯೋಗದಲ್ಲಿ ನಿರತರಾಗಿರುವ ತಾವು ಈ ವನದಲ್ಲಿದ್ದೀರಲ್ಲವೇ? ಹೌದು. ಅದಿರಲಿ, ನೀನು ಯಾವ ಊರಿನವನು? ನನ್ನ ಬಗ್ಗೆ ನಿನ್ನ ಪಡೆದ ತಂದೆ ತಾಯಿಗಳು ಯಾರು? ಅಲ್ಲ, ನಿನ್ನ ಹೆಸರೇನು ಹೇಳುವಿಯಾ? ನಾನು ಪದ್ಮಾಕೆ ಪುರದ ಅರಸನಾದಂತಹ ಪದ್ಮಶೇಖರ ಭೂಪತಿ ಅವನ ಮಗನಾದ ಮಾರ್ತಾಂಡ ತೇಜ ನಾನು. ನನ್ನ ತಮ್ಮನಾದ ಕಮಲಧ್ವಜ ಇನ್ನೊಂದು ದಿಕ್ಕಿನಲ್ಲಿ ಹೋದ. ಯಾಕೆಂದರೆ ತಂದೆಯವರಲ್ಲಿ ಹೇಳಿ ಬಂದಿದ್ದೇವೆ, ಯೋಗ್ಯರಾದ ಕನ್ಯೆಯನ್ನು ಹುಡುಕಿ ತರಬೇಕು ಎಂಬುದಾಗಿ ತಂದೆಯವರ ಅದೇ ಆದೇಶವಾಗಿತ್ತು. ಆದ್ದರಿಂದ ನಾನು ಈ ಕಡೆ ಬಂದೆ. ನನ್ನ ತಮ್ಮ ಇನ್ನೊಂದು ದಿಕ್ಕಿನಲ್ಲಿ ಪಯಣಿಸಿದ. ಇಲ್ಲಿ ಬರುತ್ತಾ ನಿಮ್ಮ ಈ ತಪೋವನವನ್ನು ನೋಡಿದೆ. ಹಾಗೆ ನಿಮ್ಮಲ್ಲಿ ಬಂದಿದ್ದೇನೆ. ನನ್ನನ್ನು ಸ್ವಲ್ಪ ದಿವಸದ ಮಟ್ಟಿಗೆ ಇಲ್ಲೇ ಇರಿಸಿಕೊಳ್ಳುವಿರಾ? ನೀನು ಪದ್ಮಶೇಖರನ ಮಗನೇ? ಹೌದು. ಇದನ್ನೇ ದೈವ ಸಂಕಲ್ಪ ಎನ್ನುವುದು. ಪದ್ಮಶೇಖರ ನನ್ನ ಪ್ರಿಯ ಶಿಷ್ಯ. ಪದ್ಮಶೇಖರ ನಮ್ಮ ತಂದೆಯವರು? ನಿಮ್ಮ ಶಿಷ್ಯರೇ? ಹೌದು. ಅವರಿಗೆ ಶಸ್ತ್ರಾಭ್ಯಾಸವನ್ನು ಕಲಿಸಿದವನು ನಾನು. ನೀನು ಇಲ್ಲಿಗೆ ಬಂದದ್ದು ಒಳ್ಳೆಯದೇ ಆಯಿತು. ನಿನಗೆ ನನ್ನಲ್ಲಿರುವ ಶಸ್ತ್ರಶಾಸ್ತ್ರ ಅಭ್ಯಾಸವನ್ನು ಹೇಳಿಕೊಡುತ್ತೇನೆ. ದ್ವಾದಶಾಕ್ಷರ ಮಂತ್ರವನ್ನು ನಿನಗೆ ಉಪದೇಶ
ಬಾಬು ನೀನು ಇಲ್ಲಿಯೇ ತಂಗಬಹುದು. ಗುರುವರಿಯರೇ, ಇದಕ್ಕಿಂತ ಭಾಗ್ಯ ಇನ್ನೇನು ಬೇಕು? ಪುನೀತ ನಾನೇ ಧನ್ಯನಾದೆ. ನಮ್ಮಪ್ಪ ಬ್ಯಾಡ, ನಮ್ಮ ತಾತ ಬ್ಯಾಡ, ನಮ್ಮ ಮುತ್ತಾತ ಬ್ಯಾಡ, ನಮ್ಮ ಅಜ್ಜ ಬ್ಯಾಡ, ತಂದೆ ಬ್ಯಾಡ ಸುತ್ತಡೈತಿ. ನಮ್ ಕಿರ್ಮ ಹ್ಯಾಂಗ ಬೆಳ್ಳಾನ್ ಬೆಳ್ಗೆದ್ದು ಮೋರಿ ಗೀರಿ ತೊಳ್ಕೊಂಡು
ನಮ್ ಪದ್ಧತಿ ಐತ್ರಿ. ಆ, ಕಾಡ್ನಾಗಿರೋ ಮಿಕ್ಕ ಬೇಟಾಡಕ್ಕೆ ಬಾಳ ಆಸೆ ಆಗ್ತೈತಿ. ಬ್ಯಾಡಿ ಆಡುದ್ರೆ ಸುಮ್ಮನೆ ತಮ್ಮ, ಬಲಿ ಬೇಕು ಬಲಿ. ಓ ದೊಡ್ಡ ಕಣ್ಣಿನ ಬಲಿ, ಸಣ್ಣ ಕಣ್ಣಿನ ಬಲಿ, ಹೊಸ ಬಲಿ, ಹಳೆ ಬಲಿ, ಅಬಲ ಬಲಿ. ಅದೇನದು ಹೊಸ ಬಲಿ ಹಳೆ ಬಲಿ ಅಬಲಾ ಬಲಿ ಅಂದ್ರ? ಹೊಸ ಬಲಿ ಅಂದ್ರೆ ಪ್ರಾಯಕ್ಕೆ ಬಂದಿರೋ ಪ್ರಾಣಿಗಳ ಮೇಕಪ್ ಹಿಡಿಯಕ ಹೊಸ ಬಲಿ. ಓ ಮುದಿಗೋಡ್ ಕ್ರಿಮಿಕಾಲ್ ಹಿಡಿಯಕ ಹಳೆ ಬಲಿ. ಓ ಇನ್ನು ಮರಿ ನಿಕಾಯಕ್ಕೆ ಕುಣ್ಣಿ ಕೊಡ್ಬೇಕಲ್ಲ ತಮ್ಮ. ಆಲ, ಚೂಲ, ಹೆಂಡ, ಹೊಂಡ, ಕರಿಯ, ಬಿಳಿಯ, ಅದಲ್ಲದೆ ಕಡಕ್ಕಾದ ಮುದೋಳ್ನ ಐತಿ. ಕಣ್ ತುಡ್ಲೆ ಆಯಾಕಿ ಹಿಡಿತೈತಿ. ಓ ಸಂಬಂಧಿ ನಂತಾವ ಒಂದ್ ಕಡಕ್ಕಾದ ಮುದೋಳ ಐತಿ, ಕುಣ್ಣಿ ಐತಿ. ಅದೇನಣ್ಣ? ನಾಯಿ ಬರಿ ಬಾಲ ಹಿಂಗ್ ಬಂದ ಹಿಂಗ್ ಬಂದ ಹಿಂಗ್ ಬಂದ ಬೆನ್ನಿಗ್ ತಗೊಂಡ್ಬಂದ್ರಿ. ನಾಯಿ ಬಾಲ ಬೆನ್ನಿಗ್ ತಗದ್ರ ಮನಿ ಯಜಮಾನ್ಗ ಕೆಟ್ಟದಂತ ಯಾರ್ದನ್ನ ಹೇಳಿದ್ದು. ಅದಕ್ಕೆ ನಾನು ಏನ್ ಮಾಡೀನಿ ಗೊತ್ತಾ? ಬಾಲ ಕಚಕ್ ಮಾಡೀನಿ. ಬಾಳ ಶಾಣ ಐತ್ರಿ ಮಿಕಾ. ಇನ್ನು ಬ್ಯಾಟಿ ಆಡಕ್ಕೆ ಆಯ್ದ ಪಾಯ್ದ ಬೇಕಲ್ಲೋ? ಹಾ ಯಾವೆಲ್ಲ ಐತಿ? ಈಟಿ, ಕಟಾರಿ, ಬಿಲ್ಲು, ಬಾಣ, ಸಮರ, ಮಗಳರ ಅದೇನು ಅದು ಸೋಮವಾರ? ಅದು ಸೋಮವಾರ ಅಲ್ಲ ತಮ್ಮ, ಸೋಮವಾರ ಐತಿ. ಹಾ ಇನ್ನು ಕತ್ತಿ, ಕಣ್ಮತ್ತಿ, ಕುರ್ಚಿ. ಕುರ್ಚಿಯ ಕುರ್ಚಿ ಅಲ್ವಾ ತಮ್ಮ, ಬರ್ಚಿ ಅದು. ಇನ್ನು ಕೊಂಬು ಕಾಳೆ ಹಿಡ್ಕೊಂಡು ಶಬ್ದ ಮಾಡ್ಕಂತ ಕುಂತ ಮಿಕಾಯಿ ಹಚ್ಚಿ ಅದನ್ನ ಬೇಟೆ ಆಡಿ ಹೊಡ್ದು ಕೊಂದು ಚರ್ಮ ಸುಲ್ದ ಮಾಂಸ ಸುಟ್ಟ ಕರುಂ ಕುರುಂ ಅಂತ ತಿಂದ್ರ ಬಾಳ
ಒಂದು ಪಿಕ ನಮ್ಮನೆ ಪಟಕ ನೋಡಾಯ್ತು. ಹಾ ಹಿಡಿ ಹಿಡಿ ಮಾಡಿ ಮಾಡಿ. ಯಾಕೆ ಈ ರೀತಿಯಾದಂತಹ ಮನಸ್ಥಿತಿ ಎನ್ನುವುದು ಅರ್ಥ ಆಗುತ್ತಿಲ್ಲ. ಮಣ್ಣಿನಲ್ಲಿ ಯಾವ ಮಾತನಾಡಿ ಬಂದದ್ದೇನೋ ಸತ್ಯ, ಆದರೆ ಮನಸ್ಸಿನಲ್ಲಿ ಬೇಸರ. ಇನ್ನೊಂದು ಕಡೆ ಆಯಾಸ ಮತ್ತು ಹಸಿವು ನನ್ನನ್ನು ಬಾಧಿಸುತ್ತಾ ಇದೆ. ಈ ಕಾಡಿನಲ್ಲಿ ಏನು ಸಿಗಬಹುದು? ಅದು ಒಂದು ಹರಿಣ ಓಡುತ್ತಾ ಇದೆ. ಅದನ್ನು
ಬ್ಯಾಡಿ ಮುಂದೆ ಕೂತ್ಕೊಂಡು ಬ್ಯಾಟಿ ಆಡ್ತಾ ಬಂದ ನಾನು ನಿನ್ ಕಾಲ್ ತಿಂಡಿ ಆಗೈತಲ್ಲ ಅವ್ನಿಕ ಅದನ್ನ ಕೊಡ್ತ ಸೂರಾದಿ ನಾನು ಹೆಂಡಾಗಿಂದ ಕುಡಿಯೋದು ಕರೆ ನಾವು ಆದ್ರ ಸುಳ್ಳ ಬಳ್ಳ ಹೇಳಕ್ಕಿಲ್ಲ ನೋಡು ಮಿಕ ಕಣ್ ಕೊಡಿ ಹಾಕೊಂಡ್ರೆ ಬಿಡುದಿಲ್ಲ ನಾವಲ್ಲ ಓಹೋ ಮಿಕದ್ ಮಾಂಸ ಅಂದ್ರ ಬಾಳ್ ಬಿರುತಿ ನಮ್ಗ ನಿನ್ಗೂ ಮಾಂಸ ಉಂಟ ಹಾಕಿದ್ರೆ ನಮ್ಮ ಹೊಟ್ಟಿಪ್ಪ ಅದನ್ ಬಿಟ್ಟು ನಮ್ ತಳಿ ಬಂದ್ರೆ ನಿಂಗ ತ್ರಾಸ ಆಮೇಲೆ ಸುಮ್ಮನೆ ಹಾಗಂತ ಅದರ ಆಸೆಯಿಂದ ಹೇಳುತ್ತಿರುವುದಲ್ಲ. ಕ್ಷತ್ರಿಯರಾದ ನಮಗೆ ಸುಳ್ಳು ಮೋಸ ವಂಚನೆ ಎಂದರೆ ಆಗುವುದಿಲ್ಲ. ಈ ಮೃಗವನ್ನು ಕೊಂದವ ನಾನು ಬಿಟ್ಟಂತಹ ಶರ ಇದರಲ್ಲಿರುವುದನ್ನು ಸರಿಯಾಗಿ ನೋಡು. ಈ ಮಾತನ್ನು ಒಪ್ಪುತ್ತೀಯಾ ಅಂತಾದರೆ ಬಿಟ್ಟೇನು? ಈಗ ಒಂದ್ಸಾರಿ ಬಿಟ್ಟ ಅಂದ್ರ ಎದ್ಯಾಕ್ ಚೂಸ್ಕಂತ ಹೋಗಿ ಮೂಸ್ಕಂತ ಪಿರಾಣ ಬಿಡ್ತೀನಿ. ಮುಂದೆ ಮಿಕ್ಕ ಕೊಟ್ಟು ಹೋಗ್ ನುಡಿಯ ಕೇಳು